ಅನಿಸ್ಬೋದು ಇದೇನು ಒಂದು ಚೈಲ್ಡ್ಗೋಸ್ಕರ ಪ್ರೆಸ್ ಮೀಟ್ ಕರೆದಿದ್ದೀವಿ ಅಂತ. ಬಟ್ ತುಂಬ ಸೂಕ್ಷ್ಮವಾಗಿರುವಂಥ ಪ್ರಕರಣ. ಇದರಲ್ಲಿ ಬ್ರಹ್ಮಪುರ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ವಿಠ್ಠಲ್ ನಗರ ಅದು ಒಬ್ಬರು ಹಿರಿಯ ಮಹಿಳೆ ಇರ್ತಾರೆ, ವಯಸ್ಸಾದ ಅಜ್ಜಿ ಇರ್ತಾರೆ. ಪ್ರೆಸ್ ನೋಟ್ ಎಲ್ಲಿದೆ? ಮತ್ತು ಕುಡಿ ಅವರಿಗೆ ನೆಕ್ಸ್ಟ್ ಟೈಮ್ ಪ್ರೆಸ್ ಮೀಟ್ ಇಲ್ಲಿ ಸ್ಟಾರ್ಟ್ ಮಾಡೋ ಮೊದಲು ಅವ್ರಿಗೆ ಕೊಟ್ಬಿಡಿ. ಆ ಗ್ರೂಪಿಗೆ ಮೆಸೇಜ್ ಹಾಕಿದ್ದಾರೆ ನೋಡಿ ಅವರು. ಇದು ಪ್ರಕರಣ ಆಗಿದ್ದು ಆ್ಯಕ್ಚುಲಿ ಮೇದಲ್ಲಿ, ಲಾಸ್ಟ್ ಇಯರ್ ಮೇದಲ್ಲಿ ಆಗಿತ್ತು. ಈವ್ನಿಂಗ್ ಅರೌಂಡ್ ಬಿಟ್ವೀನ್ 8 to 10 ವೈದ್ಯರು ಇರ್ತಾರೆ. ವೈದ್ಯರು ಅವರು ಖಾಸಗಿ ಕ್ಲಿನಿಕ್ಗೆ ಹೋಗಿರ್ತಾರೆ. ಮನೆಯಲ್ಲಿ ಒಬ್ಬಂಟಿಯಾಗಿ ಅಜ್ಜಿ ಇರ್ತಾರೆ, ಅವ್ರ ತಾಯಿ. ಏನು ಒಬ್ಬನು ಆರೋಪಿ ಇದ್ದಾನೆ, ಆ ಮನೆಗೆ ಎಂಟ್ರ್ ಆಗ್ತಾನೆ. ಬಾಗಿಲು ಹಾಕಿರೋದಿಲ್ಲ. ಮನೆಗೆ ಎಂಟ್ರಾಗಿ ಅವರಿಗೆ ಕೈಕಾಲು ಕಟ್ಟಿ ಬಾತ್ರೂಮಲ್ಲಿ ಲಾಕ್ ಮಾಡಿ ಅವ್ರ ಮೈ ಮೇಲಿರುವ ಚಿನ್ನಾಭರಣವನ್ನು ದೋಚ್ಕೊಂಡೋಗಿರ್ತಾನೆ. ಸೊ ತುಂಬ ಗಂಭೀರವಾಗಿರುವ ಪ್ರಕರಣ ಆಗಿರುತ್ತು. ಸ್ಥಳ ಪರಿಶೀಲನೆ ಎಲ್ಲ ಮಾಡಿದ್ವಿ ಮತ್ತು ತಾಂತ್ರಿಕ ತನಿಖೆಯನ್ನು ಕೂಡ ಮಾಡಲಾಗಿತ್ತು. ಅದರಲ್ಲಿ ವಿಶೇಷವಾಗಿ ಅಂತಂದರೆ ಸುತ್ತಮುತ್ತಲಿನ ಎಲ್ಲ CCTVಗಳನ್ನು ಕೂಡ ನಾವು ಪರಿಶೀಲನೆ ಮಾಡಿದ್ವಿ. ನಮ್ಮ ಪರಿಶೀಲನೆ ನಂತರ ಕೆಲವು ಕುರುಹುಗಳು ಸಿಕ್ಕಿದ್ವು. ಅದರಲ್ಲಿ ವಿಶೇಷವಾಗಿ ಪ್ರಶಂಸಿಸಬೇಕಾಗಿದ್ದು ಈಗಿನ ಏನು ಬ್ರಹ್ಮಪುರ್ ಇನ್ಸ್ಪೆಕ್ಟರ್ ಇದ್ದಾರೆ ಮತ್ತು ಅವರ ಕ್ರೈಮ್ ಟೀಮ್ ಮತ್ತು ACP ಸೌತ್ ಈ ಒಂದು ಕಂಟಿನ್ಯೂಯಸ್ ಪರ್ಸಿವರೆನ್ಸ್ನಿಂದ ಆರೋಪಿಯನ್ನು ಪತ್ತೆ ಹಚ್ಚುವಲ್ಲಿ ಮತ್ತು ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಬಂಧಿತನಾದವನ ಆರೋಪಿ ಹೆಸರು ಶಿವಕುಮಾರ್ ಅಲಿಯಾಸ್ ದಡಿಯಾ ಶಿವ ಅಂತ. ಬೇಸಿಕಲಿ ಅರೌಂಡ್ 35 years, ಮೂಲತಃ ಬೆಂಗಳೂರವನು. ಇವನ ಒಂದು ಅಪರಾಧ ಹಿನ್ನೆಲೆಯನ್ನು ನಾವು ಕಲೆ ಹಾಕಿದಾಗ ಅಂತಾರಾಜ್ಯ ಅಪರಾಧಿ ಇದ್ದಾನೆ ಇವನು. ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಕರ್ನಾಟಕ ವಿವಿಧ ರಾಜ್ಯಗಳಲ್ಲಿ ಇವನ ಮೇಲೆ ಅಪರಾಧಗಳಿದ್ದಾವೆ. ಮತ್ತು ಇನ್ನೊಂದು ಗಮನಿಸಬೇಕಾಗಿದ್ದಂತಂದರೆ ಇವನ ಮೇಲೆ ಬರೇ ರಾಬ್ರಿ, ದರೋಡೆ ಅಷ್ಟೇ ಅಲ್ಲ, ಮನೆಗಳತನ ಪ್ರಕರಣಗಳಿದ್ದಾವೆ, ವೆಹಿಕಲ್ ವಾಹನ ಕಳ್ಳತನ ಪ್ರಕರಣಗಳಿದ್ದಾವೆ, ಕೊಲೆ ಪ್ರಕರಣ ಇವನ ಮೇಲಿದೆ. ಮತ್ತು ಇವನನ್ನು ವಶಕ್ಕೆ ಪಡಿಸ್ಕೊಂಡು ವಿಚಾರಣೆ ಒಳಪಡಿಸಿದಾಗ ತಿಳಿದು ಬಂದಿರೋದೇನಂತಂದರೆ ಇವನ ಏನು ಹೆಂಡತಿ ಇದ್ದಾರೆ, ಬೇಸಿಕಲಿ ಶಿ ಈಸ್ ಫ್ರಮ್ ಗುಲ್ಬರ್ಗ, ಆಳಂದ್ ಅಲ್ಲಿ ಲೆಂಗ್ಟಿ ಗ್ರಾಮದವರಿದ್ದಾರೆ. ಸೊ ಅವರಿಗೆ ಭೇಟಿ ಆಗಲಿಕ್ಕೆ ಬಂದಿರ್ತಾನೆ. ಇನ್ನೊಂದು ಇದರಲ್ಲಿ ಗಮನಿಸಬೇಕಾಗಿದ್ದೇನಂತಂದರೆ ಕಲಬುರಗಿದಲ್ಲಿ ಮಾಡಿರುವಂಥ ಫಸ್ಟ್ ಅಫೆನ್ಸ್. ಆಮೇಲೆ ಚಿತ್ತೂರಲ್ಲಿ ಒಂದು ಕೊಲೆ ಪ್ರಕರಣದಲ್ಲಿ ಜೈಲಲ್ಲಿರ್ತಾನೆ. ಬೇಲಲ್ಲಿ ಹೊರಗಡೆ ಬಂದು ಅವನ ಹೆಂಡತಿ ಜೊತೆ ಇಲ್ಲಿ ವಾಸಕ್ಕೆ ಬಂದಾಗ ಈ ಅಪರಾಧ ಮಾಡಿ ಹೋಗಿರ್ತಾನೆ. 1 week ಇಲ್ಲಿ ಇದ್ದಿರ್ತಾನೆ. ಆ ಟೈಮಲ್ಲಿ ಹಣಕ್ಕೆ ಏನು ಖರ್ಚಿಗೆ ಬೇಕಾಗಿರುತ್ತೆ ಆ ಟೈಮಲ್ಲಿ ಅಪರಾಧ ಮಾಡಿರ್ತಾನೆ. ಸೊ ವೆರಿ ರಿಮೋಟ್ ಎವಿಡೆನ್ಸ್ ಇತ್ತು ನಮಗೆ. ತುಂಬ ಕಠಿಣವಾದ ಪ್ರಕರಣ ಇತ್ತು. ಆದರೂ ನಮ್ಮ ತನಿಖಾ ಏನು ಸಿಬ್ಬಂದಿ ಇದ್ದಾರೆ, ಅಧಿಕಾರಿಗಳಿದ್ದಾರೆ, ಉತ್ತಮ ಒಂದು ಪತ್ತೆಯನ್ನು ಮಾಡಿದ್ದಾರೆ. ಇದೇ ರೀತಿ ತಾವು ನೋಡಿದ್ರಿ, ಕಳೆದ 1.5 ತಿಂಗಳ ಹಿಂದೆ ಒಬ್ಬನು ಪುಣೆಯಿಂದ ಮಹಾರಾಷ್ಟ್ರದಿಂದ ಟ್ರೈನ್ ಹತ್ತಿ ಕನ್ಯಾಕುಮಾರಿ ಹೋಗಬೇಕಾದ್ರೆ ಟ್ರೈನ್ ಟಿಕೆಟ್ ಇಲ್ಲದೆ ಆಕ್ಸಿಡೆಂಟಲ್ ಆಗಿ ಕಲಬುರಗಿದಲ್ಲಿ ಅಪರಾಧ ಮಾಡ್ತಾನೆ. ಅದರಲ್ಲಿಯೂ ಕೂಡ ನಮ್ಮ ಸ್ಟೇಷನ್ ಬಜಾರ್ದವರು ಆರೋಪಿಯನ್ನು ಬಂಧಿಸಿ ಇಂಟ್ಯಾಕ್ಟ್ ಪ್ರಾಪರ್ಟಿಯನ್ನು ರಿಕವರಿ ಮಾಡಿದ್ವಿ. ಸೊ ವಿ ಆರ್ ಟ್ರೈಯಿಂಗ್ ಬೆಸ್ಟ್. ಎಲ್ಲಿ ನಮಗೆ ಸಣ್ಣ ಪುಟ್ಟ ಕುರುಹುಗಳಿದ್ರು ಅವುಗಳನ್ನು ಪತ್ತೆ ಮಾಡದೆ ಬಿಡ್ತಾ ಇಲ್ಲ. ಇದರಲ್ಲಿಯೂ ಕೂಡ ಈ ಆರೋಪಿಯನ್ನು ಬಂಧಿಸಲಾಗಿದೆ. ಇದರಲ್ಲಿ ಶ್ರಮಿಸಿದ ಎಲ್ಲ ಅಧಿಕಾರಿ ಸಿಬ್ಬಂದಿಯವರಿಗೆ ನಾನು ಪ್ರಶಂಸನಾ ಪತ್ರಗಳನ್ನು ನೀಡ್ತಾ ಇದ್ದೀನಿ. ಮತ್ತು ಇದರಲ್ಲಿ ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಿ. ಒಂದೇ ಮನೇಲಿದ್ದರು. ಅವ್ರದ್ದು ಏನು ಡಾಕ್ಟರ್ ಇದ್ದಾರೆ, ಅವರು ಪ್ರೈವೇಟ್ ಕ್ಲಿನಿಕ್ ಹೋಗಿದ್ದ ಸಂದರ್ಭದಲ್ಲಿ ಅವರು ಮನೇಲಿ ಒಬ್ಬರೇ ಇರ್ತಾರೆ. ಓನ್ಲಿ ರಾಬ್ರಿ ಮಾಡಿರೋಂಥದ್ದು, ಬೇರೆ ಏನು ಕಳ್ತನ ಮಾಡಿಲ್ಲ. ಅದು ಅವನು ತಲೆನೇ ಹಾಕಿಲ್ಲ. ಅವನು ಅಜ್ಜಿನ ಟಾರ್ಗೆಟ್ ಮಾಡಿದಾನೆ. ಆ ಏನು ಟೈಮ್ ಇದೆ 8 to 10 ಅವರು ಕ್ಲಿನಿಕ್ ಹೋಗಿರ್ತಾರೆ. ಆ ಟೈಮಲ್ಲಿ ಇವರು ಮನೇಲಿ ಒಬ್ಬರೇ ಇರ್ತಾರಂತ ಗಮನಿಸಿ ಆ ಟೈಮಲ್ಲಿ ಅಪರಾಧ ಮಾಡಿರೋಂಥದ್ದು.
ಸೊ ಈಗ ನಾವು ಕಲೆ ಹಾಕಿದ ಪ್ರಕಾರ ನಿಯರ್ಲಿ 40ರಿಂದ 50 ಪ್ರಕರಣಗಳು ಇನ್ ಮೇಲೆ ಇದ್ದಾವೆ, ಬೇರೆ ಬೇರೆ ರಾಜ್ಯಗಳಲ್ಲಿದ್ದಾವೆ. ಹೆಚ್ಚಿನದಾಗಿ ರಾಬರಿ, ದರೋಡೆ. ಇಲ್ಲಿ ಕಲಬುರಗಿಯಲ್ಲಿ ಇದು ಫಸ್ಟ್ ಅಫೆನ್ಸ್ ಮಾಡಿದ್ದಾನೆ, ಬೇರೆ ಕಡೆ ಇದ್ದಾನೆ. ಇತ್ತೀಚೆಗೆ ರೀಸೆಂಟ್ ಆಗಿ ಬೆಂಗಳೂರಲ್ಲಿ ಜಿಗಣಿಯಲ್ಲಿನೂ ಅರೆಸ್ಟ್ ಆಗಿದ್ದ ಅವನು. ಯಾಸ್ ಆಫ್ ನೋ ಹಿ ಈಸ್ ಅರೆಸ್ಟೆಡ್. ಜಿಗಣಿಯಲ್ಲಿ ಒಂದು ಪ್ರಕರಣದಲ್ಲಿ ಜೆಸಿಯಲ್ಲಿದ್ದ. ಇನ್ನು ಉಳಿದಿದ್ದು ಏನಂತಂದ್ರೆ ರಿಕವರಿ ಮಾಡಬೇಕು, ಡಿಸ್ಪೋಸ್ ಮಾಡಿದ್ದಾನೆ. ಮತ್ತೆ ಇದರಲ್ಲಿ ಇವನು ಈಗ ರೂಢಿಗತ ಅಪರಾಧಿ ಇದ್ದಾನೆ, ತಮಗೆಲ್ಲ ಗುರ್ತಿದೆ. ಎಲ್ಲೇ ಇವನಿಗೆ ಅರೆಸ್ಟ್ ಮಾಡಿದ್ರೆ ಇಮಿಡಿಯೇಟ್ಲಿ ಹ್ಯೂಮನ್ ರೈಟ್ಸ್ ಕಮಿಷನಿಗೆ ಬರೆಯುವಂಥದ್ದು, ಎಲ್ಲರಿಗೆ ಸಂಬಂಧಪಟ್ಟವರಿಗೆ ಅಲರ್ಟ್ ಮಾಡೋವಂಥದ್ದು ಮಾಡ್ತಾನೆ. ಸೊ ಏನು ಪೊಲೀಸ್ ಡಿಟೆಕ್ಷನ್ನು ರಿಕವರಿ ಇರುತ್ತೆ ಅದರಲ್ಲಿ ಅಡೆತಡೆ ಮಾಡಲಿಕ್ಕೂ ಕೂಡ ಇವನು ಹಾಕ್ತಾನೆ. ಜಿಗಣಿ ಪೊಲೀಸ್ ಸ್ಟೇಷನಲ್ಲಿ ದರೋಡೆ ಕೇಸಲ್ಲಿದ್ದಾನೆ. ಅಲ್ಲಿ ಒಂದು 16 ಪ್ರಕರಣಗಳು ಪತ್ತೆಯಾಗಿದೆ ಇತ್ತೀಚೆಗೆ. ಟೋಟಲ್ 1 ವೀಕ್ ಇದ್ದ ಇಲ್ಲಿ. ಇಲ್ಲಿ ಖಾದ್ರಿ ಚೌಕ್ ಹತ್ರ ಒಂದು ಮನೆಯಲ್ಲ, ಬಾಡಿಗೆ ಮನೆ. ಮೆಜಾರಿಟಿ ಅಸೋಸಿಯೇಟ್ಸ್ ಎಲ್ಲ ಇದ್ದಾರೆ, ಬೇರೆ ಬೇರೆ ಟೀಮು ಇದ್ದಾರೆ ಇವನ ಜೊತೆ. ಇಲ್ಲಿ ಮಾಡಿದ್ದು ಒಬ್ಬನೇ. ಅದು ನಮಗೆ CCTV ಫುಟೇಜು ಇದೆ, ಅವನಿಗೆ ಎಲ್ಲ ಏನು ಮ್ಯಾಚ್ ಆಗುತ್ತೆ, ಹಾಗಾಗಿ ನಮ್ಗೆ ಹೆಲ್ಪ್ ಆಯಿತು. ಅದಕ್ಕೆ ಹೇಳಿದ್ದು ನಾನು, CCTV ಮತ್ತು ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ನಿಂದ ಈ ಆರೋಪಿಯನ್ನು ಬಂಧಿಸಲಿಕ್ಕೆ ಸಾಧ್ಯ ಆಯಿತು. ಬೆಂಗಳೂರು ಅವರು ಸಿಸ್ಟರ್ ಮುಖಾಂತರ ಡಿಸ್ಪೋಸ್ ಮಾಡ್ತಾನೆ. ಗುಡ್ ಥಿಂಗ್ ಅಂತಂದರೆ ಆಕ್ಸಿಡೆಂಟಲ್, ಈಗ ನೋಡಿದರೆ ನೀವು ಆಕ್ಸಿಡೆಂಟಲ್ ಇಳಿದು ಬಂದು ಅಪರಾಧ ಮಾಡಿರುವಂಥದ್ದು. ಯಾರು ಅವನು ಮಹಾರಾಷ್ಟ್ರದಿಂದ ಬಂದಿರುವಂಥನು. ಇವನು ಕೂಡ ಈಗ ಕೊಲೆ ಕೇಸಲ್ಲಿ ಹೊರಗಡೆ ಬಂದಿದ್ದಾನೆ. ಹೊರಗಡೆ ಬಂದು ಇಲ್ಲಿ ವೈಫ್ ಜೊತೆ ಬಂದಾಗ ಹಣದ ಅವಶ್ಯಕತೆ ಇದ್ದಾಗ ಅಪರಾಧ ಮಾಡಿದ್ದಾನೆ. ಈವನ್ ಆಕ್ಸಿಡೆಂಟಲ್ ಆಗಿನೂ ಕೂಡ ಇಲ್ಲಿ ಅಪರಾಧ ಮಾಡಿದರೆ ಅವರನ್ನು ನಾವು ಪತ್ತೆ ಮಾಡ್ತಾ ಇದ್ವಿ. ದಟ್ ಈಸ್ ಎ ವೆರಿ ಗುಡ್ ಸೈನ್ ಆಫ್ ಸಿಟಿ ಪೊಲೀಸ್. ಮತ್ತು ಇದ್ರ ಬಗ್ಗೆ ಇಲ್ಲ ಅಂತಂದರೆ ನಾನು ಲಾಸ್ಟ್ 2-3 ಇಯರ್ಸ್ದು ನಮ್ಮದು ಅಂಕಿ ಅಂಶಗಳ ವಿಮರ್ಶೆ ಮಾಡಿದ್ದೀವಿ. ಯೂಶಲಿ ನಾವೇನು ಮಾಡ್ತೀವಿ, ಪ್ರತಿ ವರ್ಷ ಈ ಡಿಸೆಂಬರ್ ಮುಗಿದ ನಂತರ ಜನವರಿ ತಿಂಗಳಲ್ಲಿ ನಾವು ಕಾಲಿಟ್ಟಾಗ ಕಳೆದ 3 ವರ್ಷದ ಅಂಕಿ ಅಂಶಗಳನ್ನು ನಾವು ಪರಿಶೀಲನೆ ಮಾಡ್ತೀವಿ. ಯಾವ ರೀತಿ ಪರ್ಫಾರ್ಮೆನ್ಸ್ ಇತ್ತು 2025ರಲ್ಲಿ, ಮತ್ತು ಈ ವರ್ಷ ನಾವು ಯಾವುದನ್ನು ಫೋಕಸ್ ಮಾಡಬೇಕು, ಯಾವ ಅಪರಾಧಗಳಿಗೆ ಅಥವಾ ಯಾವ ಪೊಲೀಸ್ ಕಾರ್ಯಗಳಿಗೆ ಹೆಚ್ಚಿನ ಒತ್ತನ್ನು ನೋಡಬೇಕಂತ ವಿಮರ್ಶೆ ಮಾಡಿದ್ದೀವಿ. ಅದರಲ್ಲಿ ಕೆಲವು ವಿಮರ್ಶೆ ಮಾಡಿ ತುಂಬ ಸಂತೋಷದಿಂದ ಹೇಳಬೇಕಾಗಿರುವಂತಂದರೆ, ಈಗ ಕಳೆದ ವರ್ಷ 30 ಕೊಲೆ ಪ್ರಕರಣಗಳು ವರದಿಯಾಗಿದ್ದು, ಎಲ್ಲ ಪ್ರಕರಣಗಳು ಪತ್ತೆಯಾಗಿದ್ದಾವೆ. ಲಾಸ್ಟ್ ಇಯರ್ ಆಗಿರುವಂಥದ್ದು, ಲಾಸ್ಟ್ 24. ನಾನು ಹೇಳ್ತಾ ಇರೋದು 25. ಅದರಲ್ಲಿ ಸುಮಾರು ಜನ ನಿಮಗೂ ಗೊತ್ತಿದೆ ಅದರಲ್ಲಿ ಏನಿದೆ ಲೀಡ್ಸ್ ಅಂತಂದು. 25ರಲ್ಲಿ ಆಗಿರುವ ಎಲ್ಲ ಪ್ರಕರಣಗಳು ಪತ್ತೆಯಾಗಿದ್ದಾವೆ. ಮತ್ತು SC/ST ಪ್ರಕರಣಗಳನ್ನು, ಏನು ದೌರ್ಜನ್ಯ ಪ್ರಕರಣಗಳಿದ್ದು, ಅದರಲ್ಲಿ 24ಕ್ಕೆ ಹೋಲಿಸಿದಾಗ 25ರಲ್ಲಿ 25% ಕಡಿಮೆ ಆಗಿದೆ. ಮನೆಗಳತನ ಪ್ರಕರಣಗಳು, ಹಗಲು ಮತ್ತು ರಾತ್ರಿ ಮನೆಗಳತನ ಪ್ರಕರಣಗಳು, ಅದು 25ರಿಂದ 30% ಕಡಿಮೆ ಆಗಿದೆ. ಮತ್ತು ಸಾಧಾರಣ ಕಳವು ಪ್ರಕರಣಗಳು, ಥೆಫ್ಟ್, ಆರ್ಡಿನರಿ ಥೆಫ್ಟ್ ಏನಂತೀವಿ, ಅದು ನಿಯರ್ಲಿ 40% ಅಷ್ಟು ಕಡಿಮೆ ಆಗಿದೆ. 23ಕ್ಕೆ ಕಂಪೇರ್ ಮಾಡಿದಾಗ ನಮ್ಮ ಡಕಾಯಿಟಿ ಏನಾಗ್ತಿದ್ದು, ಪ್ರೊಫೆಷ್ನಲ್ ಡಕಾಯಿಟಿಗಳು, ದರೋಡೆ ಪ್ರಕರಣಗಳು, ಅವು 60% ಅಷ್ಟು ಕಡಿಮೆ ಆಗಿದೆ. ರಾಬ್ರಿ ಕೇಸಸ್, ನಾವೇನು ಮೊಬೈಲ್ ಸ್ನ್ಯಾಚಿಂಗು ಇವೆಲ್ಲ ಇತ್ತು, ತಮಗೆ ಗೊತ್ತಿದೆ ಕೆಲವು ಕೋರ್ಸಿವ್ ಆ್ಯಕ್ಷನ್ ಏನು ಪೊಲೀಸ್ ತೊಗೊಂಡಿದ್ದು, ಮತ್ತು
ರೂಢಿಗತ ಅಪರಾಧಿಗಳು MOB ಕ್ರಿಮಿನಲ್ಸ್ಗಳ ಮೇಲೆ ನಮ್ಮ ಸರ್ಚ್ ಇರುವಂಥದ್ದು, ಅವ್ರ ಮೇಲೆ ಇಟ್ಟಿರುವ ವಾಚ್ಗಳು, ಅದು ರಾಬರಿ ಪ್ರಕರಣಗಳು 50% ಕಡಿಮೆ ಆಗಿದೆ 25ರಲ್ಲಿ. ನಾವು ಕಳೆದ 2 ವರ್ಷಗಳಿಗೆ ಹೋಲಿಸಿದಾಗ ಓವರಾಲ್ ಪಿಕ್ಚರ್ ಹೇಳ್ತಾ ಇದ್ದೀನಿ ನಾನು ನಿಮಗೆ, ಎಷ್ಟು ಪರ್ಸೆಂಟೇಜ್ ಪ್ರಾಪರ್ಟಿ ಸ್ಟೋಲನ್ ಆ್ಯಂಡ್ ರಿಕವರ್ಡ್ ನೋಡಿದಾಗ 24ರಲ್ಲಿ 27% ಇತ್ತು, 25ರಲ್ಲಿ ಇಟ್ ಹ್ಯಾಸ್ ಗಾನ್ ಅಪ್ ಟು 47.7, ಆಲ್ಮೋಸ್ಟ್ 48% ಅಷ್ಟು ರಿಕವರಿ ಆಗಿದೆ. ಈ ವರ್ಷವೂ ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಎಲ್ಲ ಸ್ಟೇಷನ್ಗಳಲ್ಲಿ ಏನಿದ್ದಾರೆ, ವಿ ಆರ್ ಗಿವಿಂಗ್ ಮೋರ್ ಫೋಕಸ್ ಆನ್ ಬೋತ್ ಪ್ರಿವೆನ್ಷನ್ ಆ್ಯಂಡ್ ಡಿಟೆಕ್ಷನ್. ಈಗ ದ ಡಿಟೆಕ್ಷನ್ ಪರ್ಸೆಂಟೇಜ್ ಹಸ್ ಇನ್ಕ್ರೀಸ್ಡ್ ಫ್ರಮ್ 27 ಟು 47.7%. ಮತ್ತು ಇದಕ್ಕೆ ರೀಸನ್ ಏನು ಅಂತ, ಈಗ ಒಂದು ಕಡೆ ನಾವು ಅಪರಾಧಗಳು ಕಡಿಮೆ ಆಗ್ತಾ ಇದೆ ಮತ್ತು ಪತ್ತೆನೂ ಜಾಸ್ತಿ ಆಗಿದೆ. ಒಂದು ನಾವು ನೋಡಬೇಕಾಗಿದೆ ಅಂತಂದರೆ ಪ್ರಾಪರ್ ಯೂಸ್ ಆಫ್ ಪ್ರಿವೆಂಟಿವ್ ಟೂಲ್ಸ್. ನಮ್ಮ PR ಹಾಕುವಂಥದ್ದು, ಏನು ನಾವು ಬೌಂಡ್ ಓವರ್ ಮಾಡ್ತೀವಿ, ಮೊದಲೇನು 107, 108, 110 ಎಲ್ಲ ಇತ್ತು, ಈಗ 126, 127, 128, 129. ಅದರಲ್ಲಿ ಕಳೆದ ವರ್ಷ ನಿಯರ್ಲಿ 1610 ಜನರ ಮೇಲೆ ನಾವು PR ಹಾಕಿದ್ವಿ. ರೌಡಿ ಶೀಟರ್ಸ್ ಇರ್ಬೋದು, MOB ಕ್ರಿಮಿನಲ್ಸ್ ಇರ್ಬೋದು, ಈ ಡ್ರಗ್ ಪೆಡ್ಲರ್ಸ್, ಕೆಲವರು ಕನ್ಸ್ಯೂಮರ್ಸ್ ಇರ್ಬೋದು, ಯಾರು ಈ ಕಾನೂನನ್ನು ಕೈಗೆತ್ಕೊಳ್ತಾ ಇದ್ದಾರೆ ಅಥವಾ ಕೆಲವು ಪ್ರಕರಣಗಳಲ್ಲಿ ಅವ್ರ ಮೇಲೆ ಅನುಮಾನ ಇದೆ ಅಂಥವ್ರ ಮೇಲೆ ಹಾಕಿ ಬೌಂಡ್ ಓವರ್ ಮಾಡಿದ್ವಿ. ಮತ್ತು ಪೆಟ್ಟಿ ಕೇಸಸ್ ಅಂತಂದರೆ ಏನಂತಾರೆ ಕನ್ನಡದಲ್ಲಿ, ಲಘು ಪ್ರಕರಣಗಳು. ಈಗ ನೀವೆಲ್ಲ ಕೆಲವರು ತಾವು ಮಾಧ್ಯಮದವರು ಹೇಳಿದ್ರಿ, ಕೆಲವು ಗಾರ್ಡನ್ಗಳಲ್ಲಿ ಈವ್ನಿಂಗ್ ಕುಡಿಯುವಂಥದ್ದು, ಡ್ರಿಂಕ್ಸ್ ಮಾಡುವಂಥದ್ದು, ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ಗಳಲ್ಲಿ ಡ್ರಿಂಕ್ಸ್ ಮಾಡುವಂಥದ್ದು, ಅಥವಾ ಸ್ಕೂಲ್ಸ್ ಕಾಲೇಜಸ್ ಸುತ್ತಮುತ್ತ ನಿಂತು ನ್ಯೂಸೆನ್ಸ್ ಮಾಡುವಂಥದ್ದು. ಅಂಥದ್ದು ಲಾಸ್ಟ್ ಇಯರ್ ವಿ ಹ್ಯಾವ್ ಬುಕ್ಡ್ 10,648 ಪೆಟ್ಟಿ ಕೇಸಸ್, 10,468. ಅದಲ್ಲದೆ ಈ ಪಬ್ಲಿಕ್ ಸ್ಮೋಕಿಂಗ್ಗಳಲ್ಲಿ ಇಲ್ಲಿನೂ ಅದ್ರ ಬಗ್ಗೆ ಅವೇರ್ನೆಸ್ ಕಡಿಮೆ ಇದೆ. ವಿ ಆರ್ ಸ್ಲೋಲಿ ಇನ್ಕ್ರೀಸಿಂಗ್. ಏನು ಸಾರ್ವಜನಿಕ ಪ್ಲೇಸಸ್ಗಳಲ್ಲಿ ಈ ಸಿಗರೇಟ್ ಸೇದುವಂಥದ್ದು, ಬೀಡಿ ಸೇದುವಂಥದ್ದು, ಅಂಥದ್ದು 521 ಕೇಸ್ಗಳನ್ನು ಲಾಸ್ಟ್ ಇಯರ್ ನಾವು ಮಾಡಿದ್ದೀವಿ. ಮತ್ತು ತುಂಬ ಗಮನಾರ್ಹ ಇರುವಂಥದ್ದು ಅಂತಂದರೆ ಡ್ರೈವ್ ಅಗೇನ್ಸ್ಟ್ ಡ್ರಗ್ಸ್. ಕಳೆದ ವರ್ಷಗಳಲ್ಲಿ ನಾವು ನೋಡಿದಾಗ ಅರೌಂಡ್ 50 to 53 ಕೇಸಸ್ಗಳು ಅಥವಾ ಆರೋಪಿಗಳ ಮೇಲೆ ಪ್ರಕರಣ ದಾಖಲಾಗಿತ್ತು. ಕಳೆದ ವರ್ಷ 2025ರಲ್ಲಿ ನಂಬರ್ ಆಫ್ ಕೇಸಸ್ ಬುಕ್ಡ್ ಈಸ್ ಅರೌಂಡ್ 347 ಆ್ಯಂಡ್ ನಂಬರ್ ಆಫ್ ಪರ್ಸನ್ಸ್ 348 ಟೋಟಲ್ ಕೇಸ್ ಬುಕ್ ಮಾಡಿರುವಂಥದ್ದು. ಆ್ಯಂಡ್ ನಂಬರ್ ಆಫ್ ಪರ್ಸನ್ಸ್ ಕವರ್ಡ್ ಇರೋಂಥದ್ದು ಅಂತಂದರೆ 401. ಸೊ ಇಟ್ ಹ್ಯಾಸ್ ಇನ್ಕ್ರೀಸ್ಡ್ ಬೈ 8 times ಡ್ರೈವ್ ಅಗೇನ್ಸ್ಟ್ ಡ್ರಗ್ ಪೆಡ್ಲರ್ಸ್ ಆ್ಯಂಡ್ ಕನ್ಸ್ಯೂಮರ್ಸ್ 2025ರಲ್ಲಿ. ಆ್ಯಂಡ್ ನಮ್ಮ ಇದು ವಿ ಡೋಂಟ್ ಗೆಟ್ ಎನಿ ಸ್ಯಾಟಿಸ್ಫ್ಯಾಕ್ಷನ್ ಬೈ ಬುಕ್ಕಿಂಗ್ ಕೇಸಸ್. ಈಗಾಗಲೇ ಅದನ್ನು ಅಡಿಕ್ಷನ್ಗೋಸ್ಕರ ಏನು ಕನ್ಸ್ಯೂಮರ್ಸ್ ಇದ್ದಾರೆ ಅವ್ರ ಮೇಲೆ ವಾಚ್ ಇಟ್ಟಿದ್ದೀವಿ. ಪ್ರತಿ ಸ್ಟೇಷನಲ್ಲಿ ಕಳೆದ 5 ವರ್ಷದಲ್ಲಿ ಯಾರು ಮಾದಕ ವಸ್ತುಗಳ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಇದರ ಕನ್ಸ್ಯೂಮರ್ ಆಗಿ ಅಥವಾ ಪೆಡ್ಲರ್ ಆಗಿ, ನಮ್ಮ ಮಾನ್ಯ DG and IG ಸರ್ ಅವರ ನಿರ್ದೇಶನ ಪ್ರಕಾರ ಸನ್ಮಿತ್ರ ಅಂತ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ದೀವಿ. ಪ್ರತಿ ಪೆಡ್ಲರ್ ವಿಲ್ ಬಿ ಅಟ್ಯಾಚ್ ಟು 1 ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಹೆಡ್ ಕಾನ್ಸ್ಟೇಬಲ್. ಅವ್ರ ಮೇಲೆ ವಾಚ್ ಇಡ್ತೀವಿ. ಈಗ ಆಲ್ರೆಡಿ ವಿಮರ್ಶೆ ನಡೀತಾ ಇದೆ. ಮುಂದಿನ 2-3 ತಿಂಗಳಲ್ಲಿ ವಿ ವಾಂಟ್ ಟು ಬ್ರಿಂಗ್ ಔಟ್ ಮ್ಯಾಕ್ಸಿಮಮ್ ಪರ್ಸನ್ಸ್ ಫ್ರಮ್ ಐದರ್ ಡ್ರಗ್ ಪೆಡ್ಲಿಂಗ್ ಆರ್ ಕನ್ಸ್ಯೂಮರ್. ಮತ್ತು ಇದರಲ್ಲೂ ಕೂಡ ಕೆಲವರನ್ನ ಐಡೆಂಟಿಫೈ ಮಾಡಿದ್ದೀವಿ ಹೂ ಆರ್ ಹ್ಯಾಬಿಚುವಲ್ ಡ್ರಗ್ ಪೆಡ್ಲರ್ಸ್. ಮುಂದಿನ ದಿನಗಳಲ್ಲಿ ತಾವು ನೋಡ್ತೀರಾ, ದೇರ್ ವಿಲ್ ಬಿ ಏನು ಈಗ ರೌಡಿ ಶೀಟರ್ಸ್ ಮೇಲಿದೆ, ಗುಂಡಾಕ್ಟ್ ಮಾಡುವಂಥದ್ದು, ಗಡಿಪಾರು ಮಾಡುವಂಥದ್ದು, ಅದನ್ನು ಕೂಡ ಮಾಡ್ತೀವಿ. ಈಗ PR ಹಾಕಿದ್ರ ಜೊತೆಗೆ ಲಾಸ್ಟ್ ಇಯರ್ ನಾವು 14 ಜನರನ್ನು ಗಡಿಪಾರು ಮಾಡಿದ್ದೀವಿ. ಕಳೆದ 2 ವರ್ಷದಲ್ಲಿ 28 ಜನರನ್ನು ನಾವು ಗಡಿಪಾರು ಮಾಡಿದ್ದೀವಿ. 3 ವರ್ಷ ತೊಗೊಂಡಿದ್ರೆ 51 ಜನರನ್ನು ನಾವು ಗಡಿಪಾರು ಮಾಡಿದ್ದೀವಿ ನಗರದಿಂದ. 7 ಜನರನ್ನು ನಾವು ಗುಂಡಾ ಕಾಯ್ದೆಯಲ್ಲಿ ಬಂಧಿಸಿದ್ದೀವಿ. ಕಳೆದ ವರ್ಷ 3 ಜನರನ್ನು ರೂಢಿಗತ ರೌಡಿ ಶೀಟರ್ಸನ್ನು ಗುಂಡಾ ಕಾಯ್ದೆಯಲ್ಲಿ ಬಂಧನ ಮಾಡಲಾಗಿತ್ತು. ಆ್ಯಂಡ್ ಡಾಕ್ಯುಮೆಂಟೇಷನ್ ಎಷ್ಟು ಚೆನ್ನಾಗಿತ್ತು ಅಂತಾರೆ, ಎಲ್ಲ ಅಡ್ವೈಸರಿ ಬೋರ್ಡ್ ಅಪ್ಹೆಲ್ಡ್ ಮಾಡಿದೆ. ಹೈಕೋರ್ಟ್ ಅಡ್ವೈಸರಿ ಬೋರ್ಡ್
ನಾವೇನು 3 ಗುಂಡಾಕ್ಟ್ಗಳನ್ನು ಡಿಟೈನ್ ಮಾಡಿದ್ದೀವಿ, ರೌಡಿ ಶೀಟರ್ಸನ್ನು 3 ಕೂಡ ಅಪ್ಹೆಲ್ಡ್ ಮಾಡಿದ್ದಾರೆ. ಸೊ ದಿಸ್ ಈಸ್ ಆಲ್ ಫ್ರಮ್ ಅವರ್ ಸೈಡ್ ಆ್ಯಂಡ್ ಐ ಅಪ್ರಿಷಿಯೇಟ್ ಎಂಟೈರ್ ಕಲಬುರಗಿ ಸಿಟಿ ಪೊಲೀಸ್ನ ಎಲ್ಲ ಅಧಿಕಾರಿ ಸಿಬ್ಬಂದಿಯವರು, ನಮ್ಮ ಏನು ಬಂದೋಬಸ್ತ್ಗಳಲ್ಲಿದ್ದು ನಮಗೆ ಸಪೋರ್ಟ್ ಮಾಡಿರುವ ಎಲ್ಲ ಹೋಮ್ ಗಾರ್ಡ್ಸ್ ಇರ್ಬೋದು, KSRP ಸಿಬ್ಬಂದಿ ಇರ್ಬೋದು, ಎಲ್ಲ ಅಧಿಕಾರಿ ಸಿಬ್ಬಂದಿರು ಒಳ್ಳೆ ಕೆಲಸ ಮಾಡಿದ್ದಾರೆ. ಐ ಲೈಕ್ ಟು ಅಪ್ರಿಷಿಯೇಟ್. ಮತ್ತು ಅದನ್ನು ಮುಂದಿನ ದಿನಗಳಲ್ಲಿಯೂ ಕೂಡ, ಈ ವರ್ಷದಲ್ಲಿಯೂ ಕೂಡ ಅದೇ ರೀತಿ ಒಂದು ಸಾರ್ವಜನಿಕ ಪೀಪಲ್ ಫ್ರೆಂಡ್ಲಿ ಪೊಲೀಸಿಂಗ್ ಮತ್ತು ಏನು ಅಪರಾಧಿಗಳಿದ್ದಾರೆ ಅವರಿಗೆ ಕಾನೂನು ಪ್ರಕಾರ, ಕಾನೂನಿನ ಚೌಕಟ್ಟಲ್ಲಿಯೇ ನಾವು ನಿರ್ದಾಕ್ಷಿಣ್ಯ ಕ್ರಮ ಮುಂದುವರಿಸ್ತೀವಿ ಅಂತ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇವೆ. ನಿಮ್ಮ ಕನ್ಸರ್ನ್ ಏನಿದೆ ಆ್ಯಂಡ್ ಚಾಲೆಂಜಸ್ ಏನಿದೆ ತಮಗೂ ಗುರ್ತಿದೆ. ಪೊಲೀಸ್ ಇಲಾಖೆಯಿಂದ ಮಾತ್ರ ಕೆಲವು ಟ್ರಾಫಿಕ್ ಇಂಟರ್ವೆನ್ಷನ್ಸ್ ಮತ್ತು ಇನಿಷಿಯೇಟಿವ್ಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ವಿ ಹ್ಯಾವ್ ಟೇಕನ್ ಮಲ್ಟಿಪಲ್ ಮೀಟಿಂಗ್ಸ್, ಕಾರ್ಪೊರೇಷನ್ ಇರ್ಬೋದು, PWD ಇರ್ಬೋದು, ಹೈವೇ ಇರ್ಬೋದು, NH ನ್ಯಾಷನಲ್ ಹೈವೇಸ್ ಅಥಾರಿಟೀಸ್ ಇರ್ಬೋದು, ಮತ್ತು KKRTC ಅವರು ಇರ್ಬೋದು, ಮಲ್ಟಿಪಲ್ ಮೀಟಿಂಗ್ಸ್ ಮಾಡಿದ್ದೀವಿ. ಏನು ಬದಲಾವಣೆ ಆಗಿದೆ ಅಂತ ಹೇಳಿದರೆ ಐ ಥಿಂಕ್ ಯು ಆರ್ ದಿ ಬೆಸ್ಟ್ ಜಡ್ಜ್. ಏನು ಎಷ್ಟು ಸಕಾರಾತ್ಮಕ ಬದಲಾವಣೆ ಆಗಿದೆ. ವಿ ಆರ್ ಆಲ್ಸೋ ಹೋಪಿಂಗ್ ಕೆಲವು ಈಗ ಬಸ್ ಸ್ಟ್ಯಾಂಡ್ಲಿಂದ ಏನು ಕಣ್ಣಿ ಮಾರ್ಕೆಟ್ಗೆ ಹೋಗಬೇಕಾಗಿತ್ತು, ಅದರಲ್ಲಿ ವಿ ಆರ್ ಸೀಯಿಂಗ್ ಸಮ್ ಚೇಂಜಸ್. ಮತ್ತು ಕಳೆದ ತಿಂಗಳು ನಾವು ಸಿಟಿ ಕಾರ್ಪೊರೇಷನ್ ಕಮಿಷನರ್ ಎಲ್ಲ ಹೋಗಿ ರಿಂಗ್ ರೋಡಲ್ಲಿರುವ ಕೆಲವು ಎಲೆಕ್ಟ್ರಿಕ್ ಪೋಲ್ಸ್ ಶಿಫ್ಟ್ ಮಾಡುವಂಥದ್ದು, ಫ್ರೀ ಲೆಫ್ಟ್ ಮಾಡುವಂಥದ್ದು ಅವುಗಳನ್ನೆಲ್ಲ ಮಾಡಿದ್ದೀವಿ. ಮತ್ತು ಡಲ್ಟ್ ಅಧಿಕಾರಿಗಳ ಜೊತೆನೂ ಕೂಡ ಸಭೆ ಮಾಡಿದ್ದೀವಿ. ಅವರು ಏನು ನಗರದ ಎಲ್ಲ ಮೇಜರ್ ಜಂಕ್ಷನ್ಸ್ಗಳನ್ನು, ಈಗೇನು ನಮ್ಮ ಜಿಮ್ ಸರ್ಕಲ್ ಹತ್ತಿರ ಇದೆ ಆ ರೀತಿ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯಿಂದ ಏನು ನಾವು ಮಾಡಬೇಕಾಗಿದ್ದು, ಮೋಸ್ಟ್ ಆಫ್ ದಿ ಟೈಮ್ ಅವರ್ ಇಂಟರ್ವೆನ್ಷನ್ ಈಸ್ ಲಿಮಿಟೆಡ್ ಟು ಎನ್ಫೋರ್ಸ್ಮೆಂಟ್ ರೆಗ್ಯುಲೇಷನ್, ಅದನ್ನು ಮಾಡ್ತಾ ಇದ್ದೀವಿ. ಮತ್ತು ಎಲ್ಲಿ ಅಪಘಾತಗಳಾಗ್ತಾ ಇದೆ, ಎಲ್ಲ ಅಪಘಾತಗಳು ಫ್ಯಾಟಲ್ ಆದಲ್ಲೆಲ್ಲ ವಿಮರ್ಶೆ ಮಾಡ್ತಾ ಇದ್ದೀವಿ. ಮಾಡಿ ಏನು ಹಾಟ್ಸ್ಪಾಟ್ಸ್ಗಳನ್ನು ಐಡೆಂಟಿಫೈ ಮಾಡಿದ್ದೀವಿ, ಅಲ್ಲಿ ಏನು ಇಂಟರ್ವೆನ್ಷನ್ ಬೇಕು ಸಂಬಂಧಪಟ್ಟ ಅಧಿಕಾರಿ ಡಿಪಾರ್ಟ್ಮೆಂಟಿಗೂ ಬರೆದಿದ್ದೀವಿ. ಕೆಲವು ಅಲ್ಲಿ ಸ್ಪಂದನೆ ಆಗಿದೆ, ಇನ್ನೂ ಕೆಲವು ಪೆಂಡಿಂಗ್ ಇದೆ, ಅದನ್ನು ಕೂಡ ನಾವು ಫಾಲೋ ಮಾಡ್ತಾ ಇದ್ದೀವಿ. ದಿಸ್ ಡ್ರೈವ್ ಯಾವ ರೀತಿ ಆಗಿದೆ ಅಂತಂದರೆ, ಮಲ್ಟಿಪಲ್ ಟ್ರಾಫಿಕ್ ಇಶ್ಯೂಸ್ ಇದೆ. ನೀವು ಹೇಳೋದು ನಮ್ಮ ಹತ್ರ ಹೆಲ್ಮೆಟ್ ಕಂಪ್ಲೇಂಟ್ಸ್ ಈಸ್ ವೆರಿ ವೆರಿ ಪೂರ್, ನಾಟ್ ಈವನ್ 5%. ಆಮೇಲೆ ಸ್ಕೂಲ್ದು ಇತ್ತೀಚೆಗೆ ತಾವು ಬರೆದಿದ್ರಿ, ಈಗ ಕೆಲವು ತಾವು ಗಮನಕ್ಕೆ ತಂದಿದ್ರಿ, ನಂಬರ್ ಪ್ಲೇಟ್ ಇಲ್ಲದೆ ಈ ಹೆವಿ ವೆಹಿಕಲ್ಸ್ ಎಂಟ್ರಿ ಇಂಟು ಸಿಟಿ, ಅದನ್ನು ಡ್ರೈವ್ ಮಾಡ್ತಾ ಇದ್ದೀವಿ. ಈಗ ಅದು ನಿಮ್ಮ ಆರ್ಟಿಕಲ್ ಬಂದ ನಂತರ ಕೆಲವರಿಗೆ ಅವಾಯ್ಡ್ ಮಾಡ್ತಾ ಇದ್ದಾರೆ. ಅದನ್ನೇ ನೀವು ಬರೆದ ನಂತರ ಈಗ ಲಾಸ್ಟ್ 2 days ನಿಂದಿರ್ತಾ ಇಲ್ಲ. ಅದನ್ನೇ ಹೇಳ್ತಾ ಇದ್ದೀನಿ. ಇಟ್ ಈಸ್ ಓನ್ಲಿ ಫಿಯರ್ ಫಾರ್ ನಮ್ಮ ಹತ್ರ ಕಂಪ್ಲೇಂಟ್ಸ್ ಸಾರ್ವಜನಿಕರದ್ದು ಯಾವುದು ಅಂದರೆ, ಪೊಲೀಸ್ ಇದ್ದರೆ ಫೈನ್ ಹಾಕ್ತಾರೆ ಇದ್ರೆ ಮಾತ್ರ ಕಂಪ್ಲೇಂಟ್ಸ್. ಇಟ್ ಈಸ್ ನಾಟ್ ದಟ್ ಏನಂತಂದರೆ, ಈಗ ಬರೇ ಪೊಲೀಸ್ ಎಲ್ಲನೂ ಎಲ್ಲ ಟೈಮಲ್ಲಿ ಮಾಡ್ಲಿಕ್ಕಂತೂ ಆಗಲ್ಲಲ್ಲ. ಈಗ see this year I think 2025 we will give good by the end of 26 at least good feedback about traffic. ನೀವೇನು ಗಮನಿಸಿದ್ರಿ ನಾವು ನೋಡಿದ್ದೀವಿ. ಡೆಫಿನೆಟ್ಲಿ ಐ ಅಂಡರ್ಸ್ಟ್ಯಾಂಡ್ ಲಾಟ್ ಟು ಡೂ ವಿತ್ ರೆಸ್ಪೆಕ್ಟ್ ಟು ಟ್ರಾಫಿಕ್. ರೀಸೆಂಟ್ ಐ ಹ್ಯಾಡ್ ಗಾನ್ ಟು ಒನ್ ಕಾಲೇಜ್, ತಾವು ಕೆಲವರು ಬಂದಿದ್ರಿ. ಮೆನಿ ಯೂತ್ಸ್ ಏನಿದ್ದಾರೆ ಈಗ PU ಮುಗಿಸಿ ಯಾರು ಕಾಲೇಜ್ಗಳಿಗೆ ಪಾದಾರ್ಪಣೆ ಮಾಡಿದ್ದಾರೆ, ಅವ್ರ ಪೇರೆಂಟ್ಸ್ ಅವರಿಗೆ ವೆಹಿಕಲ್ಗಳನ್ನು ಕೊಟ್ಟಿದ್ದಾರೆ ವಿತೌಟ್ ಹ್ಯಾವಿಂಗ್ ಡಾಕ್ಯುಮೆಂಟ್ಸ್. ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಅವರಿಗೆ ವೆಹಿಕಲ್ ಓಡಿಸ್ಲಿಕ್ಕೆ ಅಥವಾ ಕಾಲೇಜಿಗೆ ಸಂಚಾರ ಮಾಡಲಿಕ್ಕೆ ಕೊಡ್ತಾ ಇದ್ದಾರೆ. ದಟ್ ಈಸ್ ಟೋಟಲಿ ರಾಂಗ್. ಈಗ ನೆಕ್ಸ್ಟ್ ಕಮಿಂಗ್ ಮಂತಲ್ಲಿ, ಈಗ ಎವ್ರಿ ಮಂತ್ ವಿ ಆರ್ ಹ್ಯಾವಿಂಗ್ ಒನ್ ಡ್ರೈವ್ ಟ್ರಾಫಿಕ್ ರಿಲೇಟೆಡ್. ಅದರಲ್ಲಿ ಅವು ವಿಶೇಷವಾಗಿ ಕೆಲವು ಡ್ರೈವ್ಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ.
ಒಂದು ವೇಳೆ ಈ ಮೈನರ್ಸ್ಗಳಿಗೆ ವೆಹಿಕಲ್ ಕೊಟ್ಟರೆ ಪೇರೆಂಟ್ಸ್ಗಳ ಮೇಲೆ ಕೇಸ್ ಆಗುತ್ತೆ. ಲಾಸ್ಟ್ ಟೈಮ್ ತಾವೆಲ್ಲ ನೋಡಿದ್ರಿ 150ಕ್ಕಿಂತ ಹೆಚ್ಚು ನಾವು ವೆಹಿಕಲ್ಗಳು ಸೀಸ್ ಮಾಡಿದ್ದೀವಿ. ಆ ರೀತಿ ನಾವು ತಪ್ಪನ್ನು ಕಂಡುಹಿಡಲಿಬೇಕಂದ್ರೆ ಡೈಲಿ ಸುಮಾರು ಇದನ್ನು ಮಾಡಲಿಕ್ಕಾಗುತ್ತೆ. ಅವೇರ್ನೆಸ್ ಜೊತೆಗೆ ಎನ್ಫೋರ್ಸ್ಮೆಂಟನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ದಟ್ ಆಲ್ಸೋ ನಮ್ಮವ್ರಿಗೆ ಹೇಳ್ತೀನಿ ನಾನು. ಈಗ ಮುಂದಿನ ದಿನಗಳಲ್ಲಿ ಈಗ ಜಸ್ಟ್ ನಮ್ಮದು ITMS ಎನ್ಫೋರ್ಸ್ಮೆಂಟ್ ಇದೆ. ನಾನು ಅದಕ್ಕೆ ಹೇಳಿದೆ ಈ ವರ್ಷ 26 ಟ್ರಾಫಿಕಲ್ಲಿ ಕೆಲವು ಸಕಾರಾತ್ಮಕ ಚೇಂಜಸ್ ನೀವು ನೋಡ್ಬೋದು ಅಂತ. ಇಲ್ಲಿ ನಮ್ಮ ಹತ್ರ ಈಗ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ಮಾಡ್ತಾ ಇದ್ದೀವಿ ವಿತ್ ಕಮಾಂಡ್ ಸೆಂಟರ್ ನೆಕ್ಸ್ಟ್ ಫ್ಲೋರಲ್ಲಿ. ಎಲ್ಲ CCTVಯನ್ನು ನಾವು ಇಲ್ಲಿ ನೋಡ್ಬೋದು. ಮತ್ತು ಸಿಗ್ನಲ್ ಆಟೋಮೇಷನ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನೀವು ಏನು ಹೇಳ್ತಾ ಇದ್ರಿ, ಡಿಪೆಂಡಿಂಗ್ ಆನ್ ದಿ ವೆಹಿಕಲ್ ಡೆನ್ಸಿಟಿ ಮೇಜರ್ ಜಂಕ್ಷನ್ಗಳಲ್ಲಿ ಇಟ್ ವಿಲ್ ಬಿಕಮ್ ನಾಟ್ ಆಟೋಮೇಷನ್, it will become AI based, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಸಿಗ್ನಲ್ಸ್ಗಳನ್ನು ನಾವು ಮಾಡ್ತಾ ಇದ್ದೀವಿ. ಅದನ್ನು ಕೂಡ ನಾವು ಪ್ಲ್ಯಾನ್ ಮಾಡಿದ್ದೀವಿ ನೆಕ್ಸ್ಟ್.